ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನೀಗ ಘಾಟಿ ದನಗಳ ಜಾತ್ರೆನಲ್ಲಿದ್ದೀನಿ. ಆ್ಯಕ್ಚುಲಿ ಸರ್ ಅವರು ಮೈಸೂರಿನವರು, ಡಾಕ್ಟರ್ ಗೋವಿಂದ ರಾಜು ಅಂತ. ಇವರು ಹೇಳಿದಂತಹ ಮಾತುಗಳನ್ನು ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕೆ ಅಂತಂದರೆ ಹಳ್ಳಿಕಾರನ ಉಳಿಸಿ ಹಳ್ಳಿಕಾರ ಬೆಳೆಸಿ ಅಂತ ನಾವೆಲ್ಲರೂ ಹೇಳ್ತಾ ಇರ್ತೀವಿ. ಹಳ್ಳಿಕಾರನ ಉಳಿಸೋದಕ್ಕಾಗಿರ್ಬೋದು, ಬೆಳೆಸೋದಕ್ಕಾಗಿರ್ಬೋದು ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇರ್ತೀವಿ. ಹಾಗೆ ಹಳ್ಳಿಕಾರನ ಉಳಿಸೋದಕ್ಕೆ ಮತ್ತು ಬೆಳೆಸೋದಕ್ಕೂ ಕೂಡ ಪಣ ತೊಟ್ಟಿರ್ತೀವಿ. ಅದೇ ನಿಟ್ಟಿನಲ್ಲಿ ಕೂಡ ಮುಂದೆ ಸಾಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಆದರೆ ಸರ್ ತಗೊಂಡಿರುವಂತಹ ಕೆಲವೊಂದು ನಿರ್ಧಾರಗಳೇನಿದೆ ಅದು ಎಲ್ಲರಿಗೂ ಒಂದು ಖುಷಿ ಕೊಡುವಂಥದ್ದು ಮತ್ತು ಈಗಿನ ಯಂಗ್ಸ್ಟರ್ಸ್ಗೆ ಒಂದು ಉತ್ತೇಜನ ಕೊಡುವಂಥದ್ದು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಸಾಕುವವರ ಮನೇಲಿರುವಂತಹ ಮಕ್ಕಳಿಗೆ ಫ್ರೀ ಎಜುಕೇಷನ್ ಆಗಿರ್ಬೋದು, ಇಲ್ಲ ಕಾಂಪಿಟೇಷನ್ ಕೋರ್ಸ್ಗಳಿಗೆ ಸೇರೋದಕ್ಕೆ ಫ್ರೀ ಅಡ್ಮಿಷನ್ ಆಗಿರ್ಬೋದು, ಇದರೆಲ್ಲದರೂ ಕೂಡ ಫ್ರೀಯಾಗಿ ಸರ್ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಬನ್ನಿ ಅದ್ರ ಬಗ್ಗೆ ಕೇಳೋಣ. ಸರ್, ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ನೀವು ಸಾಕಷ್ಟು ಜನ ಹಳ್ಳಿಕಾರನ ಉಳಿಸೋದಕ್ಕೆ ಮುಂದೆ ಬಂದಿದ್ದಾರೆ, ಹಳ್ಳಿಕಾರನ ಬೆಳೆಸೋದಕ್ಕೆ ಮುಂದೆ ಬಂದಿದ್ದಾರೆ, ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದಾರೆ. ಬಟ್ ನೀವು ಅದನ್ನೆಲ್ಲ ಮೀರಿ ಒಂದು ಹೆಜ್ಜೆ ಮುಂದೆ ಬಂದಿದ್ದೀರಾ. ಯಾಕೆ ಅಂತಂದರೆ ಹಳ್ಳಿಕಾರ ಸಾಕುವವರ ಮನೆಯಲ್ಲಿರುವಂತಹ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಮಕ್ಕಳ ಒಂದು ಹೈಯರ್ ಎಜುಕೇಷನ್ಗಾಗಿರ್ಬೋದು, ಇದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ. ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ಮಕ್ಕಳು ಎಜುಕೇಟೆಡ್ ಆದರೆ ಈ ಒಂದು ತಳಿಯನ್ನು ಅವರೇ ಉಳಿಸ್ಕೊಂಡು ಹೋಗ್ತಾರೆ ಅನ್ನುವಂತಹ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀರಾ ಸರ್. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ನಮ್ಮ ವೀಕ್ಷಕರಿಗೆ. ಮೇಡಮ್, ನಾನು ಕೂಡ ಗ್ರಾಮೀಣ ಪ್ರದೇಶದಲ್ಲಿರೋನು, ಜೊತೆಗೆ ಏನು ಅಂದರೆ ನಾನು ಹಳ್ಳಿಕಾರನ ಸಾಕ್ತಾ ಇದ್ದೀನಿ. ಇದೇ ರಘಣ್ಣವ್ರಿಗೆ ಲಾಸ್ಟ್ ಟೈಮ್ ಕೊಟ್ಟಿದ್ದೆ. ನಾವು ಕಳೆದ 3 ವರ್ಷದಿಂದ ಒಂದು ಹೇಮಗಿರಿ ಜಾತ್ರೆ ಮಾಡ್ತೀನಿ ಪ್ರತಿ ವರ್ಷ. ಆ 3 ವರ್ಷದಿಂದ ಒಂದು 25 ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಷನ್ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿ, ಆಗ ಎಲ್ಲ ಹಳ್ಳಿಕಾರ ಮಕ್ಕಳುಗಳನ್ನ ಕರ್ಕೊಂಡೋಗಿ ನಮ್ಮ ಕಾಲೇಜಲ್ಲಿ ಸ್ಟಡಿ ಮಾಡಿಸಿ ಅವರೆಲ್ಲ MBA ಈಗ ಸೇರಿದ್ದಾರೆ. ಈಗ ಆ ಒಂದು ಬ್ಯಾಚ್ನ ಕಂಪ್ಲೀಟ್ ಆಗಿದೆ. ಈಗ ಹೊಸ ಬ್ಯಾಚ್ ಏನು ಅಂತ ಹೇಳಿದ್ರೆ ಅವ್ರಿಗೆ MBA ಮುಗಿದಿದೆ, ಬಟ್ ಅವ್ರಿಗೆ ಮುಂದಕ್ಕೆ ಫ್ಯೂಚರ್ ಜಾಬ್ ಸಿಗಬೇಕು ಅಂದರೆ ಅವ್ರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗಬೇಕು. ಆ ಥರ ಒಂದು ಪ್ರೋತ್ಸಾಹ ಕೊಡುವಂಥ ಕೆಲಸನ ಮಾಡೋಣ ಅಂತೇಳಿ ಹೊಸದಾಗಿ ಈ ವರ್ಷ ಡಿಗ್ರಿ ವಿತ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತೇಳಿ ಮಾಡ್ತಾ ಇದ್ದೀವಿ. ಜೊತೆಗೆ ಇನ್ನೊಂದು ಏನು ಅಂದರೆ ಮೇಡಮ್, ನಾವು ಕೇವಲ ನಮ್ಗೆ ಗೊತ್ತಿರೋ ಮಕ್ಕಳುಗಳನ್ನ ಕರ್ಕೊಂಡೋಗಿ ಫ್ರೀಯಾಗಿ ಅಡ್ಮಿಷನ್ ಕೊಡ್ಸೋ ಬದಲು ನೀವು ಇಡೀ ಕರ್ನಾಟಕದಲ್ಲಿ ಹಳ್ಳಿಕಾರ ಸಾಕ್ತಾ ಇರೋರು ಇದ್ದಾರೆ, ಅವ್ರವ್ರ ಏರಿಯಾದಲ್ಲಿ ಇರ್ತಕ್ಕಂಥ ಬಡ ಹಳ್ಳಿಕಾರ ಸಾಕ್ತಾ ಇರೋಂಥ ಮಕ್ಕಳುಗಳನ್ನ ಗುರುತಿಸಿ ಅವ್ರುಗಳನ್ನ ನಮ್ಮಲ್ಲಿ ತಂದುಬಿಟ್ರೆ ನಾವು ಅವ್ರಿಗೆ ಕೆಲವ್ರಿಗೆ ಸ್ಪಾನ್ಸರ್ ಮಾಡಿ ಅವರೇ ದತ್ತು ತೊಗೊಂಡು ಓದಿಸಿದ್ರೆ ಆಗ ಹಳ್ಳಿಕಾರನ ಉಳಿಸ್ದಂಗೂ ಆಗುತ್ತೆ, ಅವ್ರ ಮಕ್ಕಳನ್ನ ಆರ್ಥಿಕವಾಗಿ ಬೆಳೆಸ್ದಂಗೂ ಕೂಡ ಆಗುತ್ತೆ. ಈಗ ನಾನು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪ್ರಿನ್ಸಿಪಾಲ್ ಆಗಿರೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎತ್ತನ್ನು ಸಾಕ್ತಾ ಇದ್ದೀನಿ. ಅದೇ ನಾನು ಹಳ್ಳಿ ರೈತ ಆಗಿದ್ರೆ ಸಾಮಾನ್ಯವಾಗಿ ಉಳಿಯುವಂಥವು ಇಟ್ಕೊಂಡು ಜೀವನ ಮಾಡ್ತಾ ಇದ್ವಿ. ಈಗ ಸೋಕಿ ಮಾಡಬೇಕು, ಎತ್ಕೊಂಡು ಕಟ್ಟಬೇಕು ಅಂದರೆ ಆರ್ಥಿಕವಾಗಿ ಸಬಲರಾಗೋದು ಕೂಡ ಭಾಳ ಇಂಪಾರ್ಟೆಂಟ್ ಇದೆ. ಅವ್ರ ಉದ್ಯೋಗಕ್ಕೆ ಹೋಗೋದು ಕೂಡ ಭಾಳ ಇಂಪಾರ್ಟೆಂಟ್ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಈಗ ಯಾಕೆಂದರೆ ಎಲ್ಲರನ್ನೂ ನಾನು ಮೀಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡಿ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎತ್ಕೊಂಡು ತರ್ತಾ ಇದ್ದಾರೆ. ಅದರಲ್ಲಿ ಸ್ವಲ್ಪ ಭಾಗವನ್ನು ಯಾರ ಬಡವ ವಿದ್ಯಾರ್ಥಿಗೆ ಅನುಕೂಲ ಮಾಡಿಕೊಟ್ರೆ ಅವನು ನಾಳೆ ಇನ್ನೂ ಹೆಚ್ಚಿನ ಅನುಕೂಲ ಈಗ ಅನ್ನೋದು ನಮ್ಮ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ ಮೇಡಮ್. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ನಮ್ಮ ಹಳ್ಳಿಕಾರ ಕುಟುಂಬದವರು ಪ್ರಯತ್ನ ಪಟ್ಟರೆ ಡೆಫಿನೆಟ್ ನಾವು ಹೆಚ್ಚು ಪ್ರೋತ್ಸಾಹ ಕೊಡೋಕ್ಕೆ ಸಾಧ್ಯ ಇದೆ. ಖಂಡಿತವಾಗ್ಲೂ ಸರ್, ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ನಿಮಗೆ. ಬಟ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಹೆಂಗ್ ಮಾಡಬೇಕು ಸರ್ ಅವರೆಲ್ಲ? ಸರ್, ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಕೇರ್ಪೇಟೆ ಮಾಸ್ಟರ್ ಅಂತಾನೆ ಕರೀತಾರೆ ನನ್ನನ್ನು. ಈಗ ನೀವು ಒಂದು ಕಾನ್ಸೆಪ್ಟ್ನ ತಂದಿದ್ದೀರಾ ನನಗೆ, ಯಾಕೆಂದರೆ ವೆರಿ ಗುಡ್. ಯಾಕೆಂದರೆ ನೀವು ಮಾಡ್ತಾ ಇರೋ ಕಂಟೆಂಟ್ಗಳು, ನೀವು ಜಾಸ್ತಿ ಪ್ರೆಸೆಂಟೇಷನ್ನು, ಇದೀಗ ಒಂದು ಯೂನಿಟ್ ಮಾಡ್ತಾ ಇದ್ದೀರಾ. ಯಾಕೆಂದರೆ ಕೆಲವ್ರನ್ನ ಮಾತ್ರ ಪ್ರೊಜೆಕ್ಷನ್ ಆಗ್ತಾ ಇತ್ತು ಹಿಂದೆಲ್ಲ ಯೂಟ್ಯೂಬ್ ಚಾನಲ್ ಅಂದರೆ ಕೆಲವ್ರನ್ನ ಮಾತ್ರ. ಈಗ ನೀವು ಆ ಥರ ಅಲ್ಲ. ನೀವು ಮೈಸೂರು ಮೊನ್ನೆ ಬಂದಾಗ ಹೇಳಿದ್ರು, ಅವರು ಹೇಳಿದ್ರು ಅಣ್ಣ ನಿಮ್ಮ ಕಾಲೇಜಿಗೆ ಬರ್ತಾರೆ ಅಂತೇಳಿ. ಯಾಕೆಂದರೆ ನಾವು ಹೆಚ್ಚು ಪ್ರೋತ್ಸಾಹ ಮಾಡೋದೇನು ಅಂದರೆ ಈ ನಿಟ್ಟಿನಲ್ಲಿ ಆಗಲಿ ಅಂತ ಮೇಡಮ್. ಯಾಕೆ ನಾನು ಹೆಚ್ಚಾಗ್ತಾ ಇದ್ದೀನಿ, ನಾನು ಕೊಡಿ ಇದು ಮಾಡ್ತಾ ಇದ್ದೀನಿ ಅಂದರೆ ಒಂದು ವರ್ಷ ಲಾಭ ಬರುತ್ತೆ, ಒಂದು ವರ್ಷ 1 ಲಕ್ಷ ಖರ್ಚಿಗೆ ಹೋಗುತ್ತೆ. ಅವೆಲ್ಲ ಲೆಕ್ಕ ಹಾಕೊಳ್ತಾ ಇದೀವಿ ಅಂದಾಗ ಒಬ್ಬ ವಿದ್ಯಾರ್ಥಿನ ಹೆಚ್ಚು ಮುಂದಕ್ಕೆ ತರುವಂಥದ್ದು ಭಾಳ ಇಂಪಾರ್ಟೆಂಟ್ ಇದೆ. ಈಗ ಎಕ್ಸಾಂಪಲ್ ನಮ್ಮ ರಘಣ್ಣನ ಮಗ ITI ಮಾಡ್ಕೊಂಡು ಮನೇಲಿದ್ದ, ಬಪ್ಪ ನೀನು ಡಿಗ್ರಿ ಮಾಡ್ಬೋದು ಅಂತ ಕರ್ಕೊಂಡು ಹೋಗಿ ಅವ್ನು BBA ಮುಗಿಸಿದ್ದಾನೆ, ಈಗ MBA ಸೇರ್ಕೊಳ್ತಾ ಇದ್ದಾನೆ. ಇಲ್ಲಾಂದ್ರೆ ಅವ್ನು ನನಗೆ ಗೊತ್ತೇ ಆಗ್ತಿರಲಿಲ್ಲ ಈ ಥರದ್ದು ಆಗ್ತವೆ ಅಂತೇಳಿ. ಅಂದ್ರೆ ಕಂಪ್ಲೀಟ್ ಆಗಿ ಎಜುಕೇಶನ್ ಫ್ರೀ ಇರುತ್ತೆ ಅಂತ. ಹೌದು ಮೇಡಮ್. ಆಗ ನಾವು ಏನು ಹೇಳ್ತೀನಿ, ಕೆಲವು ಕಾಲೇಜ್ಗಳು ಕೊಡೋಕ್ಕಾಗಲ್ಲ. ಆಗ ಅಟ್ಲೀಸ್ಟ್ ನಮ್ಮ ಶ್ರೀಮಂತ ಹಳ್ಳಿಕಾರಗಳು ಸ್ಪಾನ್ಸರ್ ಮಾಡಿದ್ರೆ 4 ಜನಕ್ಕೆ ಅನುಕೂಲ ಆಗುತ್ತೆ. ಡೆಫಿನೆಟ್ ಆಗುತ್ತೆ ಮೇಡಮ್. ಅಂದ್ರೆ ಈಗ ನೀವು ಫೋಕಸ್ ಮಾಡ್ತಾ ಇರೋದು ಕಾಲೇಜ್ ಸ್ಟೂಡೆಂಟ್ಸ್ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ತಾರನ್ನ ಫೋಕಸ್ ಮಾಡ್ತಾ ಇದ್ದೀರಾ. ಅವ್ರ ಜಾಬ್ ಸಿಕ್ತು ಅಂದ್ರೆ ಮೇಡಮ್ ಅವ್ರಿಗೆ ಫೈನಾನ್ಷಿಯಲಿ ಸ್ಟ್ರೆಂತ್ ಆಗುತ್ತೆ. ಅವ್ರ ಹಳ್ಳಿಕಾರ ಡೆಫಿನೆಟ್ ಸಾಕ್ತಾರೆ. ಓಕೆ, ಸೊ ಖಂಡಿತ ನೀವು ತಗೊಂಡಿರುವಂತಹ ನಿರ್ಧಾರ ಎಲ್ಲರೂ ಮೆಚ್ಚುವಂಥದ್ದು ಸರ್. ಅದು ಆಗ್ತಾ ಇದೆ ಆ ಉದ್ದೇಶಕ್ಕೇನೆ. ಯಾಕೆಂದ್ರೆ ಈಗ ಏನಾಗ್ತಾ ಇದೆ ನಮ್ಮಲ್ಲಿ, ನಿಮ್ಗೂ ಗೊತ್ತಿರ್ಬೋದು, ಈಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ರೇಸ್ ಹುಚ್ಚಿಟ್ಕೊಂಡಿದ್ದಾರೆ ಮಕ್ಕಳು. ನಾ ಅದನ್ನ ತಪ್ಪು ಅಂತ ಹೇಳಲ್ಲ, ಬಟ್ ನಮ್ಮ ವಿಚಾರದಲ್ಲಿ ನಾನು
ಒಬ್ಬ ಹಳ್ಳಿಕಾರನ ಇದು ಮಾಡೋದು ತಪ್ಪು ಅಂತಲೇ ಹೇಳೋದು. ಯಾಕೆಂದರೆ ನಾವು ದೇವರು ಅಂತ ಪೂಜಿಸ್ತೀವಿ, ಅವನ್ನ ನಮ್ಮ ಪುರಾತನ ಕಾಲದಿಂದ ನಾವು ಯಾವ ಥರ ಬಳಸ್ಕೊಂಡ್ಬಂದಿದ್ದೀವಿ ಅನ್ನೋದನ್ನು ನಾವು ಅದನ್ನು ಒಂದು ಪುಸ್ತಕನೇ ಬರಿತಾ ಇದ್ದೀನಿ ಮೇಡಮ್. ಸ್ವಲ್ಪ ದಿನದಲ್ಲಿ ಅದನ್ನು ರಿಲೀಸ್ ಮಾಡಿಸ್ತೀನಿ. ಯಾಕೆಂದರೆ ಹಳ್ಳಿಕಾರದ ಹಿಸ್ಟ್ರಿ ಬಗ್ಗೆ, ಹಳ್ಳಿಕಾರ ಹೆಂಗೆ ಬೆಳೆದು ಬಂತು ಅನ್ನೋದ್ರ ಬಗ್ಗೆ ಒಂದು ಪುಸ್ತಕ ಹೊರತರಬೇಕು ಅಂತ ಇದ್ದೀನಿ. ಆಮೇಲೆ ಒಂದು ಕಂಟೆಂಟು ನಾನು ಮೈಸೂರು ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ ಆಗಿ ಆ ಕಂಟೆಂಟ್ನು ಕೊಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಿ ಅಂತ. ಯಾಕೆಂದರೆ ನಮ್ಮ ಹಳ್ಳಿಕಾರನ ಒಂದು ಸಂಸ್ಕೃತಿ ಬಗ್ಗೆ ಹಿಸ್ಟ್ರಿ ಅವ್ರಿಗೆ ರಿಸರ್ಚ್ ಮಾಡಿ ಅಂತೇಳಿ ಅದು ಕಂಟೆಂಟ್ನು ಯೂನಿವರ್ಸಿಟಿ ಕೊಟ್ಟಿದ್ದೀನಿ. ಅವರೆಲ್ಲ ಏನು ರಿಸರ್ಚ್ ಮಾಡಿ ಒಂದು ರಿಪೋರ್ಟ್ ಬಂದರೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ. ಖಂಡಿತ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ, ಒಂದು ಒಳ್ಳೆ ಉಡುಗೊರೆಗಳನ್ನು ಕೊಡ್ತಾ ಇದ್ದೀರಾ. ಸೊ ಏನು ಅಂತಂದರೆ ಹಳ್ಳಿಕಾರ್ ಸಾಕು ಅಂತ, ಈಗ ಹಳ್ಳಿಕಾರ್ ಉಳಿಸಿ ಹಳ್ಳಿಕಾರ್ ಬೆಳೆಸಿ ಅಂತ ಏನು ಹೇಳ್ತಾ ಇದ್ದೀವಿ, ಇದ್ರ ಜೊತೆಗೆ ಹಳ್ಳಿಕಾರ್ ಸಾಕುವಂತಹ ಕುಟುಂಬಗಳು ಕೂಡ ಬೆಳಿಬೇಕು. ಹಳ್ಳಿಕಾರ್ ಸಾಕುವವರ ಮನೆಯಲ್ಲಿರುವಂತಹ ಮಕ್ಕಳು ಕೂಡ ಎಜುಕೇಟೆಡ್ ಆಗಬೇಕು. ಸೊ ಮಕ್ಕಳು ಎಜುಕೇಟೆಡ್ ಆದಾಗ ಮುಂದಿನ ದಿನಗಳಲ್ಲಿ ಅವರು ಹಳ್ಳಿಕಾರನ ತಳಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ. ಯಾಕೆ ಅಂತಂದರೆ ಅವರು ಫೈನಾನ್ಷಿಯಲಿ ಫಿಟ್ ಆಗಿದ್ದಾಗ ಮಾತ್ರ ಈ ಒಂದು ಹಳ್ಳಿಕಾರ್ ತಳಿಯನ್ನು ಉಳಿಸೋದಕ್ಕಾಗಿರ್ಬೋದು, ಬೆಳೆಸೋದಕ್ಕಾಗಿರ್ಬೋದು ಸಾಧ್ಯ. ಇದಕ್ಕೆಲ್ಲ ಮೇನ್ ಪಿಲ್ಲರ್ ಏನು ಅಂತಂದರೆ ಎಜುಕೇಷನ್ ಇದ್ರೆ ಮಾತ್ರ ನಾವು ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಗೌರ್ಮೆಂಟ್ ಜಾಬ್ಗಳು ತಗೋಬೇಕು ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಇಲ್ದೇ ತಗೊಳಕ್ಕಾಗಲ್ಲ. ಹೌದು, ಡಿಗ್ರಿ ಇದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳು ಭಾಳ ಇಂಪಾರ್ಟೆಂಟ್. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರೋ ಹುಡುಗರುಗಳೆಲ್ಲ ಡಿಗ್ರಿ ಮಾಡ್ಕೊಳ್ತಾರೆ ಅಷ್ಟೇ. ಅವರು ಟೆಕ್ನಿಕಲಿನೂ ಸ್ಟ್ರಾಂಗ್ ಇರೋಲ್ಲ, ಸ್ಕಿಲ್ ಇರೋಲ್ಲ. ಆ ಹುಡುಗರುಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಡೆಫಿನೆಟ್ ಅವರು ಒಳ್ಳೆ ಹುದ್ದೆ ತಗೊಳ್ಳೋಕ್ಕೂ ಅನುಕೂಲ ಆಗ್ತದೆ. ಖಂಡಿತ ಸರ್ ಕೂಡ ಒಂದು ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಆಗಿದ್ಕೊಂಡು ಸೊ ಇದ್ರ ಎಲ್ಲದರ ಬಗ್ಗೆ ಚಿಂತೆ ಮಾಡಿ ಈ ಒಂದು ಒಳ್ಳೆ ಡಿಸಿಷನ್ಗೆ ಬಂದಿದ್ದಾರೆ. ಸೊ ಇದಕ್ಕೆ ಎಲ್ಲರೂ ಸಾಥ್ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಹೈಯರ್ ಎಜುಕೇಷನ್ ಏನಿದೆ, ಹೈಯರ್ ಎಜುಕೇಷನ್ ಆಗಿರ್ಬೋದು, ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಇದರೆಲ್ಲದಕ್ಕೂ ಕೂಡ ಫ್ರೀಯಾಗಿ ಸರ್ ಅರೇಂಜ್ ಮಾಡ್ತಾ ಇದ್ದಾರೆ. ಕೆಲವೊಂದು ಕಾಲೇಜುಗಳಲ್ಲಿ ಏನು ಅಂತಂದರೆ ಫ್ರೀಯಾಗಿ ಸೀಟನ್ನು ಕೊಡೋದಿಲ್ಲ, ಆಗ ಫೀಸ್ ಕೊಡಬೇಕಾಗತ್ತೆ. ಸರ್ ಕೂಡ ಅದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹಾಗೂ ಈ ಒಂದು ಹಳ್ಳಿಕಾರ್ ಫೀಲ್ಡ್ನಲ್ಲಿ ಯಾರೆಲ್ಲ ಅನುಕೂಲವಾಗಿದ್ದೀರಾ, ಯಾರೆಲ್ಲ ಕೇಪಬಲ್ ಇದ್ದೀರಾ, ಯಾರೆಲ್ಲ ಒಂದು ಸೊಸೈಟಿನಲ್ಲಿ ಫೈನಾನ್ಷಿಯಲಿ ಫಿಟ್ ಇದ್ದೀರಾ, ಇಂಥವರು ಮುಂದೆ ಬಂದು ಕೈ ಜೋಡಿಸಿ, ಇಂತಹ ಒಂದು ಒಳ್ಳೆ ಕಾರ್ಯಕ್ಕೆ ಕೈ ಜೋಡಿಸಿ. ಇದರಿಂದ ಏನಂತಂದರೆ ಯೂತ್ಸ್ಗೆ ನೀವು ಎನ್ಕರೇಜ್ ಮಾಡಿದಾಗ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಒಂದು ತಳಿಯನ್ನು ಕೂಡ ಮುಂದೆ ಬೆಳೆಸೋದಕ್ಕೆ ಅನುಕೂಲ ಆಗುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ವಿದ್ಯೆಯನ್ನು ದಾನ ಮಾಡಿದಾಗ ಆಗುತ್ತೆ. ಸೊ ಎಲ್ಲದಕ್ಕಿಂತ ದಾನಗಳಲ್ಲೇ ದೊಡ್ಡ ದಾನ ಅಲ್ವಾ, ಸೊ ವಿದ್ಯಾದಾನ. ಸೊ ಹಾಗಾಗಿ ವಿದ್ಯೆಯನ್ನು ದಾನ ಮಾಡಿದಾಗುತ್ತೆ. ನೀವು ಮಾಡಿರುವಂತಹ ಒಂದು ಹೆಲ್ಪ್ ಏನಿದೆ, ಆ ಒಂದು ಮಕ್ಕಳು ಅವರ ಒಂದು ಕೊನೆಯ ಒಂದು ಲೈಫ್ವರೆಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ, ನೀವು ಒಂದು ಎಜುಕೇಷನನ್ನು ಕೊಟ್ಟಾಗ. ಯಾಕೆ ಅಂತಂದರೆ ಅವರ ಒಂದು ಲೈಫನ್ನು ನೀವು ಕಟ್ಕೊಟ್ಟಾಗ ಆಗುತ್ತೆ, ಎಜುಕೇಷನ್ ಕೊಟ್ಟಾಗ. ಹಾಗಾಗಿ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಫೈನಾನ್ಷಿಯಲಿ ಫಿಟ್ ಇರೋರು ಇದಕ್ಕೆಲ್ಲರೂ ಕೂಡ ಕೈ ಜೋಡಿಸಿ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗೋದಕ್ಕೆ ಸಹಾಯ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ, ಏನು ಅಂತಂದರೆ ಸಮಾಜದಲ್ಲಿ ಯಾರೋ ಒಬ್ಬರು ಮುಂದೆ ಬರ್ತಾರೆ, ಏನೋ ಒಂದು ಒಳ್ಳೆ ಕಾರ್ಯ ಮಾಡೋದಕ್ಕೆ ಮುಂದೆ ಬಂದಿರ್ತಾರೆ. ಸಾಕಷ್ಟು ಒಂದು ಯೋಜನೆಗಳನ್ನಾಗಿರ್ಬೋದು, ಸಾಕಷ್ಟು ಚಿಂತನೆಗಳನ್ನಾಗಿರ್ಬೋದು ಇಟ್ಕೊಂಡು ಒಂದು ತಳಿಯನ್ನಾಗಿರ್ಬೋದು, ಒಂದು ಫೀಲ್ಡನ್ನಾಗಿರ್ಬೋದು, ಯಾವುದೇ ಒಂದನ್ನಾಗಿರ್ಬೋದು, ಅದನ್ನು ಮುಂದುವರಿಸೋದಕ್ಕಾಗಿರ್ಬೋದು, ಇಲ್ಲ ಅದನ್ನು ಜೊತೆ ಹೋಗೋದಕ್ಕಾಗಿರ್ಬೋದು, ಸಹಾಯ ಮಾಡೋದಕ್ಕೆ ಅಂತ ಮುಂದೆ ಬರ್ತಾರೆ. ಬಟ್ ಕೆಲವರ ಮಾತುಗಳಿದೆ ಅಲ್ಲ, ಕೆಲವರ ಮಾತುಗಳು ಅದೇನಾಗ್ಬಿಡುತ್ತೆ ಅಂತಂದರೆ ಮುಂದೆ ಬಂದು ಏನಾದರೂ ಸಾಧನೆ ಮಾಡಬೇಕು, ಇಲ್ಲ ಸಾಧಿಸಿ ತೋರಿಸ್ಬೇಕು, ಇಲ್ಲ ಒಂದು ನಮ್ಮ ಜೊತೆಗೇನೆ ಕೂಡ ಅದನ್ನು ಕೂಡ ಬೆಳೆಸ್ಕೊಂಡು ಹೋಗಬೇಕು ಅಂತ ಮುಂದೆ ಬಂದಿರೋರ್ನೂ ಕೂಡ ಏನಂತಂದರೆ ಕುಗ್ಗಿಸ್ಬಿಡುತ್ತೆ ಕೆಲವೊಂದು ಮಾತುಗಳು. ಸೊ ಈ ರೀತಿ ಮಾಡೋದಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ನಿಮ್ಮ ಕೈಯಲ್ಲಿ ಆದರೆ ಮಾಡಿ, ಇಲ್ಲ ಅಂತಂದರೆ ಮಾಡೋರ್ಗಾದರೆ ಎನ್ಕರೇಜ್ ಮಾಡಿ. ಇದರಿಂದ ಅಟ್ಲೀಸ್ಟ್ ಅವರಾದರೂ ಇದನ್ನು ಮುಂದೆ ತೊಗೊಂಡು ಹೋಗುತ್ತಾರೆ. ಮಾಡೋಕ್ಕಾಗದೇ ಇರೋರು ದಯವಿಟ್ಟು ಟೀಕೆಗಳು ಟಿಪ್ಪಣಿಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ಲೈಫ್ ಏನಿದೆ, ನಿಮ್ಮ ಜೀವನಗಳೇನಿದೆ ಅದನ್ನು ನೋಡಿಕೊಂಡ್ರೆ ಸಾಕು ಅಂತ ಅನಿಸುತ್ತೆ. ಸೊ ಬೇರೆಯವರು ಅವ್ರ ಜೀವನ, ಅವ್ರ ಲೈಫ್ನ ಅವ್ರು ನೋಡ್ಕೊಳ್ತಾರೆ, ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಲೈಫ್ನ ಮಾಡೋದಕ್ಕಾಗದೇ ಇರೋರು ನಿಮ್ಮ ಒಂದು ಲೈಫ್ನ ನೋಡಿಕೊಂಡು ಆರಾಮಾಗಿದ್ದರೆ ಸಾಕು ಅಂತ ಅನಿಸುತ್ತೆ. ಸೊ ಈ ರೀತಿ ಮುಂದೆ ಬಂದಿರೋರಿಗೆ ಎನ್ಕರೇಜ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಉದ್ದೇಶ ಏನಂದರೆ ಎಲ್ಲ ಹಳ್ಳಿಕಾರ್ ಕಟ್ಟೋರು ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಪರಿಚಯ ಇದ್ದಾರೆ. ಬಟ್ ಅವ್ರಿಗೆಲ್ಲರಿಗೂ ನಾವು ಗೊತ್ತಿದ್ದೀವಿ. ಆದರೆ ನಾವು ಏನಾಗುತ್ತೆ ಅಂದರೆ ಗ್ರೌಂಡ್ ಲೆವೆಲಲ್ಲಿ ನಮಗೆ ಗೊತ್ತಿರೋಲ್ಲ. ಯಾಕೆಂದರೆ ನಾವೇನಾಗ್ತಾ ಇದೀವಿ, ನಾವೆಲ್ಲ ಚಪ್ರ ಕಟ್ಟೋರು ನಾವು ಕಾಣ್ತೀವಿ, ಬಟ್ ಫೀಲ್ಡಲ್ಲಿರೋರು ಕಾಣಲ್ಲ. ಆಮೇಲೆ ಸುಮಾರು ವರ್ಷದಿಂದ ರೈತರು ದನ ಸಾಕ ಬರ್ತಾರೆ, ಯಾರಿಗೂ ಕಾಣಲ್ಲ. ಇವತ್ತು ನಾವೇ ಒಂದು ಜೊತೆ ತಗೊಳಕ್ಬೇಕು ಅಂದರೆ ಯಾವುದೋ ಹಳ್ಳಿನಲ್ಲಿ ಇರ್ತಕ್ಕಂಥ ಒಬ್ಬ ಸಣ್ಣ ಮನುಷ್ಯನ ಹುಡುಕೋ ಹೋಗ್ತೀವಿ ನಾವು. ಯಾಕೆಂದರೆ ಅವರು ಆ ಥರದ ಜನಸಂಪರ್ಕ ಮತ್ತು ಅಷ್ಟೊಂದು ಜನಸಂಪರ್ಕನ ಕಾಲದಿಂದನೂ ಉಳಿಸ್ಕೊಂಡು ಬಂದವ್ರೆ. ಅಂಥವ್ರ ಮಕ್ಳುಗಳು ನಮ್ಮ ಮುಂದೆ ಬಂದರೆ ನಮ್ಮೆಲ್ಲರ ಒಂದು ಎಂಕರೇಜ್ ಆದಂಗೆ ಆಗುತ್ತೆ, ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಈ ಮುಖಾಂತರ ಯಾರು ಅನುಕೂಲ ಪಡ್ಕೊಂಡಿರ್ತಾನೋ, ಅನುಕೂಲ ಪಡ್ಕೊಂಡಂತವನು ಆ ಒಂದು ಏರಿಯಾದಿಂದ ಬಂದವನೇ ಅಂದರೆ ಅವನು ಯಾವ ಕಾರಣದಲ್ಲೂ
ಈ ಹಳ್ಳಿ ಕಾರ್ನ ಸಾಕೋದು ಬಿಡೋದಿಲ್ಲ. ಅದಕ್ಕೆ ಹೆಚ್ಚು ಅನುಕೂಲ ಆದಂಗೆ ಆಗುತ್ತೆ. ಅದನ್ನು ಪ್ರಯತ್ನ ನಾವು ಪಡಬೇಕು ಅನ್ನೋದು ನಮ್ಮ ಉದ್ದೇಶ. ಕರ್ನಾಟಕದ ಯಾವ ಭಾಗದಿಂದ ಆದರೂ ಬರ್ಬೋದಾ ಸರ್? ಇಡೀ ಕರ್ನಾಟಕದಿಂದ ಯಾವ ಭಾಗದಿಂದ ಬರೀ ಮೇಡಮ್, ಎಲ್ಲ ಕರ್ನಾಟಕದ ಅಲ್ಲದೆ ಹೈದರಾಬಾದು, ಡೆಲ್ಲಿ ಎಲ್ಲ ಕಡೆ ನಾವು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಿದ್ದಾವೆ. ನಾವು ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಹುಡುಗರುಗಳು ಸ್ಪರ್ಧಾತ್ಮಕ ಪರೀಕ್ಷೆ ತಗೊಳ್ಬೇಕು. ಜೊತೆಗೇನು ಅಂದರೆ ಎಕ್ಸಾಮ್ ಓದಬೇಕು, ಡಿಗ್ರಿ ಮುಗಿಸ್ಕೋಬೇಕು. ಅವ್ರು ಯಾರೂ ಕೂಡ ಇದರಲ್ಲೇ ನಿಲ್ಲಬಾರ್ದು. ಯಾಕೆಂದರೆ ಅವ್ರಿಗೆ ಹಳ್ಳಿ ಕಾರ್ ಸಾಕೋದ್ರ ಜೊತೆಗೆ ಆರ್ಥಿಕ ಶಕ್ತಿನೂ ಕೂಡ ಹೆಚ್ಚಾಗಬೇಕು. ಅದು ಇಂಪಾರ್ಟೆಂಟ್ ಮೇಡಮ್. ಈಗ ನೀವು ನಂಬ್ತಾ ಇದ್ದೀರಾ, ಈಗ ಲಾಸ್ಟ್ ಇಯರ್ ಇದ್ದಂಥ ರೇಟ್ ಇವತ್ತಿಲ್ಲ. ಅದರ ಬೆಲೆ ದುಪ್ಪಟ್ಟಾಗಿದೆ. ಅದು ಬೆಲೆ ಕೇಳೇನೆ ಎಷ್ಟೋ ಜನ ಬಡವ್ರ ಮಕ್ಳುಗಳು ದನನೇ ಕಟ್ಟೋದು ಬಿಟ್ಬಿಡ್ತಾರೆ. ಅದು ಆಗೋದು ಬೇಡ. ಅದನ್ನು ನಾವು ಯಾವ ಥರ ಎಂಕರೇಜ್ ಮಾಡ್ಬೋದು ಅದನ್ನು ಮಾಡಿ, ಬರೀ ಸೋಕಿನಲ್ಲೇ ಮುಗಿಯೋದು ಬೇಡ ಮೇಡಮ್. ಇದನ್ನು ಒಂದು, ಯಾಕೆಂದರೆ ನಿಮ್ಮ ಚಾನಲ್ ಇವತ್ತು ಅದನ್ನು ಉಳಿಸೋಕ್ಕೆ ಭಾಳ ಪ್ರಯತ್ನ ಪಡ್ತಾ ಇದ್ದೀರಾ. ಅದ್ರ ಜೊತೆಗೆ ಇದನ್ನು ಕೂಡ ಕುಟುಂಬದವ್ರಿಗೆ ಅನುಕೂಲ ಆಗಲಿ ಅನ್ನೋದು ನಮ್ಮ ಉದ್ದೇಶ. ಹೌದು ಸರ್, ಖಂಡಿತ ನಿಮ್ಮ ಒಂದು ನಿರ್ಧಾರಗಳನ್ನ ಕೇಳಿ ಖಂಡಿತ ನನಗೂ ಖುಷಿ ಆಯಿತು. ಆ್ಯಂಡ್ ನಮ್ಮ ವೀಕ್ಷಕರಿಗೂ ಕೂಡ ಖುಷಿ ಆಗಿರುತ್ತೆ. ಸರ್ ನೋಡಿದ್ರಲ್ಲ, ಸರ್ ಹೇಳಿರೋದೆಲ್ಲ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಕರ್ನಾಟಕದಲ್ಲದೇ ಬೇರೆ ರಾಜ್ಯದಲ್ಲಿರುವಂಥವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಕೋಬೋದು. ಸರ್ ಅವರ ಕಾಂಟ್ಯಾಕ್ಟ್ ನಂಬರನ್ನು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ. ನಂಬರ್ಗೆ ಕಾಲ್ ಮಾಡಿ. ಇನ್ ಕೇಸ್ ಯಾವುದೇ ರೀತಿಯಾದಂತಹ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆನ್ಸರ್ ಮಾಡ್ತೀವಿ. ಮೇನ್ ಏನು ಅಂತಂದರೆ, ನಿಮ್ಮ ಒಂದು ಕುಟುಂಬದಲ್ಲಿ ಹಳ್ಳಿ ಕಾರ್ನ ಸಾಕ್ತಾ ಇರಬೇಕು. ಹಳ್ಳಿ ಕಾರ್ ಸಾಕ್ತಾ ಇರುವಂತಹ ಕುಟುಂಬದಲ್ಲಿ ಬಂದಿರುವಂತಹ ಮಕ್ಕಳಿಗೆ ಎಜುಕೇಷನ್ಗೆ, ಹೈಯರ್ ಎಜುಕೇಷನ್ ಆಗಿರ್ಬೋದು, ಬೆಡ್ ಲೈನಲ್ಲಿ ಇರಲೇಬೇಕು ಮೇಡಮ್. ಯಾಕೆಂದ್ರೆ ನಮ್ಮ ಚಿಕ್ಕಪ್ಪ ಸಾಕ್ತಾ ಇದ್ದಾರೆ, ನಾಂಬತ್ತಿನೇ ಕೊಡಲ್ಲ ಮೇಡಮ್. ಅವ್ರ ತಂದೆ ಅವ್ರ ಮನೆಯಲ್ಲಿ ಒಬ್ಬರು ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿ ತರಬೇಕು. ಹಂಗಿದ್ರೆ ಮಾತ್ರ ನಾವು ಅವ್ರಿಗೆ ಸ್ಪಾನ್ಸರ್ ಮಾಡ್ತೀವಿ. ಹೇಳ್ಬಿಡಿ ಸರ್ ಏನೇನೆಲ್ಲ. ಯಾಕೆಂದ್ರೆ ಯಾವುದೇ ಒಬ್ಬ ವಿದ್ಯಾರ್ಥಿ ಬರ್ತಾ ಇದ್ದಾನೆ ಅಂದರೆ ಅವ್ರ ಮನೆ ಹಳ್ಳಿ ಕಾರನ್ನ ಸಾಕ್ತಾ ಇರಬೇಕು. ಅವ್ರ ಮನೆ ಹಳ್ಳಿ ಕಾರ್ ದನಗಳಿರಬೇಕು. ಒಂದು ಕರು ಹಸು ಇದ್ರೂ ಓಕೆ, ಅವ್ರ ಮನೆ ದನ ಇರಬೇಕು. ಅವರ ಲೋಕಲ್ ತಾಲೂಕಿನ ಹೆಡ್ ಕ್ವಾರ್ಟರ್ನಲ್ಲಿ ಇರ್ತಕ್ಕಂಥ ಡಾಕ್ಟರ್ ಸರ್ಟಿಫೈ ಆಗಬೇಕು. ಇವ್ರ ಮನೆ ಹಳ್ಳಿ ಕಾರ್ ಬೆಡ್ ಲೈನ್ ಇದೆ, ಇವ್ರು ಸಾಕ್ತಾ ಇದ್ದಾರೆ ಅಂತೇಳಿ. ಯಾವುದೋ ನಾನು ಇನ್ನೊಂದು ಸಾಕ್ತಾ ಇದ್ದೀನಿ, ಇಲಾತಿ ಹಸು ಇದೆ, ಹಂಗೆಲ್ಲ ಬರ್ತಾರೆ. ನಾವು ಲಾಸ್ಟ್ ಸ್ಕ್ರೀನ್ ಮಾಡುವಾಗ 400 ಹುಡುಗರು ಬಂದಿದ್ರು. ಅದರಲ್ಲಿ 25 ಜನ ಸ್ಕ್ರೀನ್ ಮಾಡ್ಬೇಕಾರೆ ಭಾಳ ಕಷ್ಟ ಆಗೋಯ್ತು. ಯಾಕೆಂದರೆ ನಮ್ಮನೆ ಹಸು ಇದ್ದಾವೆ ಅಂತಾರೆ, ಚಿಕ್ಕಪ್ಪನವ್ ಯಾವನ್ನ ಹಿಡ್ಕೊಬಂದು ನಿಂತಿರ್ತಾರೆ ಅವತ್ತು. ಅವೆಲ್ಲನೂ ಹಾಗಾಗಿ ನಾವು ಆ ತಾಲೂಕಿನ ಏನು ಸರ್ಜನ್ ಇದ್ದಾರೋ ಅವ್ರ ಹತ್ರ ಒಂದು ಸರ್ಟಿಫೈ ಮಾಡಿಸ್ತೀವಿ. ಇವ್ರ ಮನೆ ಹಳ್ಳಿ ಕಾರ್ ಇದ್ದಾವೆ, ಇದು ಇದೆ ಅಂತ. ಆ ಥರದ ಸ್ಪಾನ್ಸರ್ ಮಾಡುವಂಥವ್ರು. ನಮ್ಗೆ ಉದ್ದೇಶ ಏನು ಅಂದರೆ ಇದನ್ನು ಉಳಿಸೋದ್ರ ಜೊತೆಗೆ ಅವರು ಆರ್ಥಿಕವಾಗೂ ಪ್ರಬಲರಾಗಬೇಕು ಅಷ್ಟೇ. ಅದನ್ನು ನಾವು ಮೇನ್ ಕಾನ್ಸಂಟ್ರೇಟ್ ಮಾಡ್ತೇವೆ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಎಲ್ಲಿಗೆ ಬರಬೇಕು ಸರ್? ಮೈಸೂರಿಗೆ ಬಂದರೆ ಆಗುತ್ತೆ ಮೇಡಮ್. ನನ್ನ ನಂಬರ್ ಇದೆ, ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಆಮೇಲೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ನಾವು ಗೊತ್ತಿದ್ದೀನಿ. ಈಗ ರಗಣ್ಣವರು ಈಗ ಇವ್ರಿಗೆ ಮೊದಲು ದನ ಕೊಟ್ಟಾದ್ಮೇಲೆ ನಮ್ಗೆ ಹೆಚ್ಚು ಪ್ರಚಾರ ಆಗಿದ್ದು. ಯಾಕೆಂದರೆ ನಾವು ಮೊದಲಿಂದನೂ ಇದ್ರೂ ಕೂಡ ನಾವು ಎಜುಕೇಷನ್ ಕಡೆ ಇದ್ದವರು. ಈಗ ನಾವು ವೃತ್ತಿಗೆ ಬಂದಮೇಲೆ ಅದನ್ನು ಬಿಟ್ಟಿಲ್ಲ ಮೇಡಮ್. ನಾನು ಮೈಸೂರಲ್ಲಿ ವಾಸ ಇದ್ರೂ ನಮ್ಮ ಕೇರ್ಪೇಟೆನಲ್ಲಿ ಎತ್ತನ್ನು ಸಾಕೊಂಡಿದ್ದೀವಿ. ನಾನು ಹೇಮಗಿರಿ ಜಾತ್ರೆ ಮಾಡ್ತೀನಿ. ಆ ಥರ ಇವರು ಈಗ ನೋಡಿ ಜಾತ್ರೆ ಅಂದಿದೆ, ನಾವು 3 ದಿವಸದಿಂದ ಇಲ್ಲೇ ಇದ್ದೀವಿ. ಯಾಕೆಂದರೆ ಅದು ಹುಚ್ಚುತನ ಹೋಗಲ್ಲ. ಅದೇ ಥರದಲ್ಲಿ ಇದ್ದಾರೆ, ಎಲ್ಲ ಮಕ್ಕಳುಗಳು ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ. ಬಟ್ ಅವ್ರಿಗೆ ಐಡಿಯಾ ಇಲ್ಲ. ಅವ್ರು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಏನೋ ಒಂದು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಲಕ್ಷ ಖರ್ಚು ಮಾಡಿ ದನ ಕಟ್ಕೊಳ್ತಾರೆ, ಎಲ್ಲನೂ ಮಾಡ್ತಾರೆ, ಡಿಗ್ರಿ ಮುಗಿಸಿರ್ತಾರೆ. ಅವ್ರ ಜೊತೆಗೇನು ಅಂದರೆ 1 ವರ್ಷ 2 ವರ್ಷ ಖರ್ಚು ಮಾಡ್ತಾರೆ. ಏನಾರು ಅವ್ರು ಲಾಸ್ ಆಯಿತು ಅಂದರೆ ಮುಂದಕ್ಕೆ ದನನೇ ಇರೋಲ್ಲ. ಅದು ಆಗೋದು ಬೇಡ ಮೇಡಮ್. ಆ ಉದ್ದೇಶಕ್ಕೆ ನಾನು ಇದನ್ನು ನಿಮ್ಮ ಮುಖಾಂತರ ಹೆಚ್ಚು ಪ್ರಚಾರ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಇದು ನಾನು ಇದೊಂದೇ ಅಲ್ಲ, ನಮ್ಮ ಒಂದು 100 ಇನ್ಸ್ಟಿಟ್ಯೂಟ್ ಇದೆ ಕಾಂಪಿಟೇಟಿವ್ ಎಕ್ಸಾಮ್. ಎಲ್ಲ ಕಡೆ ಟ್ರೈನಿಂಗ್ ಮಾಡೋಕ್ಕೆ ಹೋಗ್ತೀನಿ. ಆ ಮುಖಾಂತರ ನಿಮ್ಮ ಚಾನಲ್ನು ಕೂಡ ನಾನು ಹೆಚ್ಚು ಪ್ರಚಾರ ಮಾಡ್ತೀನಿ. ಸಬ್ಸ್ಕ್ರೈಬ್ ಆಗಲಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್ಮು. ಯಾಕೆಂದರೆ ಇದು ಹೆಚ್ಚು ಜನಕ್ಕೆ ತಲುಪಲಿ ಅಂತೇಳಿ ಈ ಮುಖಾಂತರ ನಾನು ಕೇಳ್ಕೊತೀನಿ. ಖಂಡಿತ ಸರ್, ನಿಮ್ಮ ಈ ಒಂದು ಒಳ್ಳೆ ಕೆಲಸಕ್ಕೆ ನಮ್ಮ ಸಪೋರ್ಟ್ ಆಗಿರ್ಬೋದು, ನಮ್ಮ ವೀಕ್ಷಕರ ಸಪೋರ್ಟ್ ಆಗಿರ್ಬೋದು ಖಂಡಿತ ಇರುತ್ತೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇದನ್ನು ನೋಡ್ತಾರೆ. ಅಷ್ಟೇ ಅಲ್ಲದೆ ವಿಡಿಯೋನ ಶೇರ್ ಮಾಡ್ತಾರೆ. ಹಳ್ಳಿ ಕಾರ್ ಸಾಕ್ತಾ ಇರುವಂತಹ ಕುಟುಂಬದಲ್ಲಿರುವಂತಹ ಮಕ್ಕಳಿಗೆ ಈ ವಿಡಿಯೋನ ತಲುಪಿಸಿ ನಿಮ್ಮ ಹತ್ರ ಕರ್ಕೊಂಡು ಬರ್ತಾರೆ ಸರ್. ಖಂಡಿತ ಆ ಒಂದು ಭರವಸೆಯನ್ನು ನಾವು ಕೊಡ್ತೀವಿ. ನಿಮ್ಮ ಈ ಒಂದು ಕಾರ್ಯ ಇದೇ ರೀತಿ ಮುಂದುವರಿಲಿ. ಇನ್ನೂ ಹೆಚ್ಚಿನ ಒಂದು ಒಳ್ಳೆ ಕೆಲಸಗಳು ನಮ್ಮ ಸಮಾಜಕ್ಕೆ ನಿಮ್ಮ ಕಡೆಯಿಂದ ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ನೋಡೋದ್ರಲ್ಲ, ಈ ಒಂದು ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋನ ಆದಷ್ಟು ಹೆಚ್ಚು ಹಳ್ಳಿ ಕಾರ್ ಸಾಕ್ತಾ ಇರುವಂತಹ ಕುಟುಂಬಗಳಿಗೆ ಶೇರ್ ಮಾಡಿ. ಹಳ್ಳಿ ಕಾರ್ ಸಾಕ್ತಾ ಇರುವಂತಹ ಕುಟುಂಬದಲ್ಲಿರುವಂತಹ ಮಕ್ಕಳಿಗೆ ಈ ವಿಡಿಯೋ ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಬಡ ಮಕ್ಕಳಿಗೆ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಹೈಯರ್ ಎಜುಕೇಷನ್ ಮಾಡೋದಕ್ಕಾಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳೋದಕ್ಕಾಗಿರ್ಬೋದು ಮಕ್ಕಳಿಗೆ ತುಂಬಾ ಉಪಕಾರಿ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡೋದು ಮರಿಬೇಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಸೊ ಹಾಗಾದರೆ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬೇರೆ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್.